ಆದ್ಯ ನ್ಯೂಸ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸತೀಶ್ ಪವಾರ್. ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸಹ ಕೊಡ್ತಾ ಇದ್ದಾವೆ. ಚನ್ನಗಿರಿ ತಾಲೂಕಿನಲ್ಲಿ ವಿವಿಧ ಕಡೆಗಳಲ್ಲಿ ನಡೆದಂತಹ ವಿವಿಧ ಕಾರ್ಯಕ್ರಮಗಳ ಸಂಪೂರ್ಣ ಸುದ್ದಿ ಮಾಹಿತಿಗಳು ನಿಮ್ಮ ಆದ್ಯ ನ್ಯೂಸ್ನಲ್ಲಿ ಲಭ್ಯವಾಗಲಿದೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಚನ್ನಗಿರಿ ತಾಲೂಕಿನ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಹಾಗೆಯೇ ಪುರಸಭೆ, ಪೊಲೀಸ್ ಇಲಾಖೆಯ ಆವರಣದಲ್ಲಿ ಮತ್ತು ಚನ್ನಗಿರಿ ನ್ಯಾಯಾಲಯಗಳ ಸಂಕೀರ್ಣದ ಆವರಣದಲ್ಲಿಯೂ ಸಹ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಗಿತ್ತು. ಮಾತ್ರವಲ್ಲದೆ ಚನ್ನಗಿರಿ ತಾಲೂಕಿನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿಯೂ ಸಹ ಧ್ವಜವನ್ನು ಹಾರಿಸುವ ಮೂಲಕ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು. ಮತ್ತು ಚನ್ನಗಿರಿ ತಾಲೂಕಿನ ಆಟೋ ಚಾಲಕರ ಸಂಘ ಮತ್ತು ಕಾರು ಚಾಲಕರ ಸಂಘದ ವತಿಯಿಂದನೂ ಸಹ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಗಿದೆ. ಈ ಎಲ್ಲ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಕಾರ್ಯಕ್ರಮಗಳ ಫುಲ್ ನ್ಯೂಸ್ ಸಹ ನಿಮ್ಮ ಆದ್ಯ ನ್ಯೂಸ್ನಲ್ಲಿ ಇಂದು ಲಭ್ಯವಿದೆ. ಎಲ್ಲ ವೀಕ್ಷಕರು ಈ ಕಾರ್ಯಕ್ರಮದ ವೀಕ್ಷಣೆಯನ್ನು ಮಾಡುವಂತೆ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸರ್ವರಿಗೂ ಹಾರ್ದಿಕ ಶುಭಾಶಯಗಳನ್ನು ಸಹ ಕೋರ್ತಾ ಇದ್ದೇವೆ. ಚನ್ನಗಿರಿಯ ರಾಷ್ಟ್ರೀಯ ಹಬ್ಬಗಳ ಸಮಿತಿಯ ವತಿಯಿಂದ ಚನ್ನಗಿರಿ ತಾಲೂಕು ಕ್ರೀಡಾಂಗಣದಲ್ಲಿ ಧ್ವಜಾರೋಹಣವನ್ನು ತಹಶೀಲ್ದಾರ್ ನಾಗರಾಜ್ ಹಾಗೆಯೇ ಶಾಸಕರಾದಂಥ ಬಸವರಾಜ್ ಶಿವಗಂಗಾ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾದಂಥ ಶಿವಗಂಗಾ ಬಸವರಾಜ್ ಕಾರ್ಯಕ್ರಮವನ್ನು ಕುರಿತಂತೆ ಮಾತನಾಡಿದರು. ತ್ಯಾಗ ಮಾಡಿದ ಕೋಟ್ಯಾಂತರ ಸ್ವಾತಂತ್ರ್ಯ ಹೋರಾಟಗಾರರನ್ನ ಗೌರವದಿಂದ ಸ್ಮರಿಸುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಆಗಸ್ಟ್ 15 ಎಂದರೆ ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲೂ ಹೆಮ್ಮೆ ಮೂಡಿಸುವ ದಿನ. ಇದೇ ದಿನ 1947ರಲ್ಲಿ ಭಾರತ ಸ್ವಾತಂತ್ರ್ಯ ರಾಷ್ಟ್ರವಾಗಿ ಒಂದು ಹೊಸ ಅಧ್ಯಾಯವನ್ನು ಆರಂಭಿಸಿತು. ಸ್ವಾತಂತ್ರ್ಯ ಎಂದರೆ ಕೇವಲ ಒಂದು ಬಂಧನದಿಂದ ಮುಕ್ತಿ ಅಲ್ಲ, ಸ್ವಾತಂತ್ರ್ಯ ಎಂದರೆ. ಚನ್ನಗಿರಿ ಪಟ್ಟಣದ ಪುರಸಭೆಯ ಆವರಣದಲ್ಲಿ ಪುರಸಭೆಯ ವತಿಯಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮವನ್ನು ಆಚರಣೆ ಮಾಡಲಾಯಿತು. ಧ್ವಜಾರೋಹಣವನ್ನು ಪುರಸಭೆಯ ಮುಖ್ಯಾಧಿಕಾರಿಯಾದಂತಹ ಮಂಜುನಾಥ್ ರವರು ನೆರವೇರಿಸಿ ಕಾರ್ಯಕ್ರಮವನ್ನು ಕುರಿತಂತೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಂದಾಯ ಅಧಿಕಾರಿ ರಮೇಶ್ ಹಾಗೆಯೇ ಮ್ಯಾನೇಜರ್ ಆದಂತಹ YS ಆರಾಧ್ಯ, ವಸಂತ್ ಕುಮಾರ್ ಮತ್ತು ಕಚೇರಿಯ ಸಿಬ್ಬಂದಿಗಳು ಹಾಜರಿದ್ದರು. भाग्य विधाता जय हे जय हे जय हे जय 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 हे जय बोलो भारत माता की जय. ಹೆಮ್ಮೆ ಪಡುವಂಥ ದಿನ. ನಾವೆಲ್ಲ ಎದೆ ಒಪ್ಪಿಸಿ ನಾವು ಭಾರತೀಯರೆಂದು ಹೇಳ್ತಕ್ಕಂಥ ದಿನ. ಈ ಒಂದು ನಮ್ಮ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಹಿಂದೆ ನಮ್ಮ ಪೂರ್ವಜರು ಸಾಕಷ್ಟು ಹೋರಾಟವನ್ನು ಮಾಡಿ ತ್ಯಾಗ ಬಲಿದಾನಗಳನ್ನು ನೀಡಿ ನಮಗೆ ದಾಸ್ಯದಿಂದ ಮುಕ್ತಗೊಳಿಸಿ ಈ ಒಂದು ಸ್ವಾತಂತ್ರ್ಯವನ್ನು ನಮಗೆ ತಂದುಕೊಟ್ಟಿದ್ದಾರೆ. ಬ್ರಿಟಿಷರು ಕೇವಲ ವ್ಯಾಪಾರಕ್ಕಾಗಿ ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದ ಎಲ್ಲ ಜನರಲ್ಲಿರ್ತಕ್ಕಂಥ ಕೆಲವು ಒಡಕುಗಳನ್ನು ಅವರು ಹಚ್ಕೊಂಡು ನಮ್ಮ ನಡುವೆ ದ್ವೇಷವನ್ನು ಬೆಳೆಸಿ ಅವರು ಇಡೀ ದೇಶವನ್ನು ಅವರ ಒಂದು ವಶಕ್ಕೆ ತೆಗೆದುಕೊಂಡು ಇಡೀ ದೇಶವನ್ನು ಆಳ್ತಾರೆ. ಆ ದಾಸ್ಯದಿಂದ ಮುಕ್ತಿಗೊಳಿಸಲಿಕ್ಕೆ ಅನೇಕ ಮಹನೀಯರು ತಮ್ಮ ಜೀವವನ್ನೇ ಬಲಿದಾನ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯವನ್ನು ನಾವೆಲ್ಲರೂ ಕೂಡ ಉಳಿಸಿಕೊಂಡು ಎಲ್ಲ ನಮ್ಮ ಭಾರತ ಏನಂದರೆ ಒಂದು ವೈವಿಧ್ಯಮಯ ದೇಶ. ಇಡೀ ಪ್ರಪಂಚದಲ್ಲಿ ಇಂಥ ದೇಶ ಎಲ್ಲೂ ಇಲ್ಲ. ಯಾಕಂದರೆ ಇಲ್ಲಿ ಅನೇಕ ಜಾತಿ ಧರ್ಮ ಮತಗಳಿಂದ ಇರ್ತಕ್ಕಂಥ ಜನರು ಬಹಳ ಒಗ್ಗಟ್ಟಿನಿಂದ ಒಂದು ಜೀವನವನ್ನು ನಡೆಸ್ತಾ ಬಂದಿದ್ದೀವಿ. ಅದೇ ರೀತಿ ನಾವು ಯಾವುದೇ ಜಾತಿ ಧರ್ಮಗಳಲ್ಲಿ ವಿಂಗಡಣೆ ಆಗದಂತೆ ಎಲ್ಲರೂ ಒಂದಾಗಿ ಇಡೀ ನಾವು ಭಾರತವನ್ನು ಜೋಡಿಸುವಂಥ ಕೆಲಸವನ್ನು ಮಾಡೋಣ. ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತವನ್ನು ಅತ್ಯಂತ ಉನ್ನತ ಸ್ಥಾನಕ್ಕೆ ಒಯ್ಯುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಅಭಿವೃದ್ಧಿ ಅಂದರೆ ಕೇವಲ ಬರೀ ಆರ್ಥಿಕ ಅಭಿವೃದ್ಧಿಯಲ್ಲಿ ಒಂದೇ ಅಲ್ಲ, ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲ ರೀತಿಯ ಎಲ್ಲ ಜನರು ಕೂಡ ಅಭಿವೃದ್ಧಿ ಹೊಂದುವ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡಬೇಕು. ಆದ್ದರಿಂದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ದೇಶವನ್ನು ಉಳಿಸುವಂತಹ
ಮುನ್ನಡೆಸುವಂತಹ ಕೆಲಸವನ್ನು ಮಾಡೋಣ. ಈ ಒಂದು ಸ್ವಾತಂತ್ರ್ಯೋತ್ಸವದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಒಂದು ಮಾತನ್ನು ಮುಗಿಸ್ತೇನೆ. ಪಟ್ಟಣದ ಪೊಲೀಸ್ ಇಲಾಖೆಯ ಆವರಣದಲ್ಲಿ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಧ್ವಜಾರೋಹಣವನ್ನು ಡಿವೈಎಸ್ಪಿ ರುದ್ರೇಶ್ ಉಜ್ಜನಕೊಪ್ಪರ್ ಅವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತಹ ರವೀಶ್ ಹಾಗೆಯೇ PSI ರೂಪ್ಲಿಬಾಯಿ ಸೇರಿದಂತೆ ಪೊಲೀಸ್ ಇಲಾಖೆ ಕಚೇರಿಯ ಸಿಬ್ಬಂದಿಗಳು ಹಾಜರಿದ್ದರು. ಎಲ್ಲರಿಗೂ 80ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ. ಈ ಶುಭ ಸಂದರ್ಭದಲ್ಲಿ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡುವ ನಿಟ್ಟಿನಲ್ಲಿ ಹಲವಾರು ಮಹನೀಯರು ತಮ್ಮ ದೇಹವನ್ನು ತ್ಯಾಗ ಮಾಡಿ ಜೀವವನ್ನು ಬಲಿದಾನ ಕೊಟ್ಟು ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮೆಲ್ಲರ ಭಾರತೀಯ ಪ್ರಜೆಗಳಾದ ನಮ್ಮ ಕರ್ತವ್ಯ ದೇಶದ ಐಕ್ಯತೆಗಾಗಿ ಬರೀ ಆಗಸ್ಟ್ 15 ಜನವರಿ 26 ಅಷ್ಟೇ ಅಲ್ಲ, ಪ್ರತಿದಿನ ಪ್ರತಿ ಹಂತದಲ್ಲಿ ಕೂಡ ನಾವು ಶ್ರಮಿಸಬೇಕಾಗಿದೆ. ಪೊಲೀಸ್ ಇಲಾಖೆ ವತಿಯಿಂದ ಇವತ್ತು ಚನ್ನಗಿರಿ ಠಾಣೆ ಆವರಣದಲ್ಲಿ ಬೆಳಗ್ಗೆ ಸರಿಯಾಗಿ 7 ಗಂಟೆಗೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನು ಎಲ್ಲ ಸಿಬ್ಬಂದಿಗಳು ಅಧಿಕಾರಿಗಳಾಗಿ ನಾವು ಆಚರಿಸಿದ್ದೇವೆ. ಮತ್ತೊಮ್ಮೆ ನಮ್ಮ ಚನ್ನಗಿರಿ ತಾಲೂಕಿನ ಹಾಗೂ ಚನ್ನಗಿರಿ ಉಪವಿಭಾಗದ ಎಲ್ಲ ಸಾರ್ವಜನಿಕರಿಗೆ ಸ್ವಾತಂತ್ರ್ಯದ ಶುಭಾಶಯಗಳನ್ನು ಕೋರ್ತೇನೆ. ಚನ್ನಗಿರಿ ಪಟ್ಟಣದ ನ್ಯಾಯಾಲಯಗಳ ಸಂಕೀರ್ಣಗಳ ಆವರಣದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಧ್ವಜಾರೋಹಣವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂತಹ ಸೌಭಾಗ್ಯ ಬುಷೇರ್ ಅವರು ನೆರವೇರಿಸಿದರು. ಹಾಗೆಯೇ ಪೂಜಾ ಕಾರ್ಯಕ್ರಮವನ್ನು ಸಹ ನೆರವೇರಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದಂತಹ ಮೋಹನಗಿರಿಯ ವಕೀಲರಾದಂತಹ YM ರಾಮಚಂದ್ರರಾವ್ ಮತ್ತು ಹಿರಿಯ ವಕೀಲರಾದಂತಹ ತಿಪ್ಪೇಸ್ವಾಮಿ ಹಾಗೂ ಸಂಘದ ಉಪಾಧ್ಯಕ್ಷರಾದಂತಹ ತಿಪ್ಪೇಸ್ವಾಮಿ ಇತರ ವಕೀಲರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲಧಿ ತರಂಗ. ಚನ್ನಗಿರಿ ಪಟ್ಟಣದ ಮುಖ್ಯ ಬಸ್ ನಿಲ್ದಾಣದ ಬಳಿ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಸ್ಥಾಪಿಸಿದ ಯುವಕರು ಸ್ವಾತಂತ್ರ್ಯೋತ್ಸವದ ಸಂಭ್ರಮವನ್ನು ಮೆರೆದರು. ಈ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಗೆ ಒಂದು ಪೂಜಾ ಅಲಂಕಾರವನ್ನು ಮಾಡುವ ಮೂಲಕ ಹಾಗೆ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಚನ್ನಗಿರಿ ಪಟ್ಟಣದ ಯುವಕರು ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಸಂಭ್ರಮವನ್ನು ಮೆರೆದರು. ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಇರುವಂತಹ ಪ್ರಯಾಣಿಕರಿಗೆ ಸಿಹಿಯನ್ನು ಹಂಚುವ ಮೂಲಕ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆಯನ್ನು ಮಾಡಿದರು. ಚನ್ನಗಿರಿ ಪಟ್ಟಣದಲ್ಲಿ ನೂತನವಾಗಿ ಚನ್ನಗಿರಿ ಸೌಹಾರ್ದ ಸಹಕಾರ ಸಂಘವನ್ನು ಪ್ರಾರಂಭಿಸಲಾಗಿದ್ದು, ಸಹಕಾರ ಸಂಘದ ಪ್ರಾರಂಭೋತ್ಸವವನ್ನು ಸಂಘದ ನೂತನ ಅಧ್ಯಕ್ಷರಾದಂತಹ HS ಶಿವಕುಮಾರ್ ಇಂದು ಪ್ರಾರಂಭ ಮಾಡಿದರು. ಪೂಜಾ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಪ್ರಾರಂಭ ಮಾಡಿದರು. ಪೂಜಾ ಕಾರ್ಯಕ್ರಮದಲ್ಲಿ ಸಂಘದ ನೂತನ ಪದಾಧಿಕಾರಿಗಳು ಸಹ ಈ ಸಂದರ್ಭದಲ್ಲಿ ಹಾಜರಿದ್ದರು. ಪೂಜಾ ಕಾರ್ಯಕ್ರಮವನ್ನು ಸ್ವಾತಂತ್ರ್ಯ ದಿನಾಚರಣೆಯಿಂದ ಮಾಡ್ತಿರುವುದು ತುಂಬ ಸಂತಸದ ಸಂಗತಿಯಾಗಿದೆ. ಹಾಗೆಯೇ ರೈತರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಈ ಸಂಘದ ಮುಖ್ಯ ಉದ್ದೇಶವಾಗಿದೆ ಅಂತ ಸಹ ಈ ಸಂದರ್ಭದಲ್ಲಿ ಹೇಳಿದರು. ಸರ್, ಇವತ್ತು ಚನ್ನಗಿರಿ ಪಟ್ಟಣದಲ್ಲಿ ಹೊಸದೊಂದು ಸಹಕಾರಿ ಮತ್ತು ಸೌಹಾರ್ದ ಬ್ಯಾಂಕ್ ಓಪನ್ ಆಗಿದೆ. ಸಹಕಾರಿ ಸೌಹಾರ್ದ ಬ್ಯಾಂಕ್ ಬಗ್ಗೆ ತಾವೇನು ಹೇಳ್ತಿದ್ದೀರಿ ಸರ್? ಇದು ತುಂಬ ವರ್ಷಗಳಿಂದ ಇದು ಓಪನ್ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಇದು ಮುಂದಾಗ್ತಾ ಬಂದು ಈಗ ಓಪನ್ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ರೈತರುಗಳಿಗೆ ಏನು ಸೌಲಭ್ಯ ಬೇಕೋ ಎಲ್ಲ ಸೌಲಭ್ಯಗಳನ್ನು ಕೂಡ ಈ ಬ್ಯಾಂಕಿಂದನ ಪ್ರೊವೈಡ್ ಮಾಡಬೇಕು ಅಂತೇಳಿ ಚಿಂತನೆ ಮಾಡ್ತೇವೆ. ಪ್ರತಿಯೊಂದು ವ್ಯವಸ್ಥೆನೂ ಕೂಡ ಇನ್ಶೂರೆನ್ಸ್ ಇರ್ಬೋದು, ಕಾರ್ ಇನ್ಶೂರೆನ್ಸು, ಲೈಫ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ಗೋಲ್ಡ್ ಲೋನು ಮತ್ತು ಹ್ಯಾಂಡ್ ಲೋನ್ಗಳು, ಬೆಳೀತಾ ಫಂಡ್ಸ್ ಚೆನ್ನಾಗಾದಾಗ ಮನೆ ಕಟ್ಟಕ್ಕೆ ಸಾಲ ಕೊಡಬೇಕು. ನಮ್ಮ ಉದ್ದೇಶ ಇಷ್ಟೇ. ಒಟ್ಟಾರೆ ನಮ್ಮ ರೈತ ಅಡಿಕೆ ತುಮಕೋಸಲ್ಲಿ ಮಾರಿದರೆ ಎಲ್ಲ ರೀತಿ ಮನೆ ಕಟ್ಟಕ್ಕೆ ವ್ಯವಸ್ಥೆಯಿಂದ ಹಿಡಿದು ಹಾಸ್ಪಿಟ್ಲು, ಅವನಿಗೆ ಬೇಕಾದ ಎಲ್ಲ ಸೌಲಭ್ಯಗಳು ನಮ್ಮ ಈ ವ್ಯವಸ್ಥೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇದರೊಂದು ಭಾಗ. ಇದು ಒಂದು ಸರ್, ಈಗಾಗಲೇ ಎಷ್ಟು ಜನ ಮೆಂಬರ್ಸ್ ಆಗಿದ್ದಾರೆ ಅಂತೇಳಿ? ಈಗ ಸುಮಾರು 2800 ಜನ ಮೆಂಬರ್ ಇದ್ದಾರೆ. ಸುಮಾರು 2,80,00,000 ಶೇರ್ ಕಲೆಕ್ಟ್ ಆಗಿದೆ. ಇನ್ನೂ ಕಲೆಕ್ಷನ್ ಆಗ್ತಾ ಇದೆ. ಸುಮಾರು ಒಂದು 10 ಕೋಟಿವರೆಗೆ ಶೇರ್ ಕಲೆಕ್ಟ್ ಮಾಡ್ಬೋದು ಅಂತೇಳಿ ಹೇಳ್ತಾ ಸರ್, ಇವತ್ತಿಂದ ಆಲ್ರೆಡಿ ಪ್ರಾರಂಭ ಆಗಿದೆ. ಪಿಗ್ಮಿ ಅದೆಲ್ಲ ಇದೆಯಾ? ಇವತ್ತಿಂದಲೇ ಶುರು ಮಾಡಿದ್ದೀವಿ. ಒಳ್ಳೆ ದಿನ ಇತ್ತು ಅಂತ ಹೇಳ್ಬಿಟ್ಟು ಮತ್ತು ಪಿಗ್ಮಿ ಎಲ್ಲ ಆ್ಯಕ್ಟಿವಿಟೀಸನ್ನು ನಾಳೆಯಿಂದಲೇ ಸೋಮವಾರದಿಂದ ಶುರು ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಂದು ದಿನ ಅಫಿಷಿಯಲ್ಲಾಗಿ ಎಲ್ಲ ನಮ್ಮ ಮೆಂಬರ್ಸ್ಗಳನ್ನು ಕರೆದು
ಅಫಿಷಿಯಲ್ ಒಂದು ಉದ್ಘಾಟನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಆಡಳಿತ ಮಂಡಳಿ ಎಲ್ಲ ಸರ್ವ ಚನ್ನಗಿರಿ ಪಟ್ಟಣದ ಬ್ರಹ್ಮಕುಮಾರಿ ಈಶ್ವರೀಯ ವಿದ್ಯಾಲಯದ ವತಿಯಿಂದ ರಾಖಿ ಹಬ್ಬವನ್ನು ಆಚರಿಸಲಾಗಿದ್ದು, ರಾಖಿ ಹಬ್ಬವನ್ನು ಪೊಲೀಸ್ ಇಲಾಖೆಯ ಪೊಲೀಸ್ ಬಾಂಧವರಿಗೆ ಸಂಚಾಲಕರಾದಂತಹ ಮಹಾಲಕ್ಷ್ಮಿ ಅವರು ರಾಖಿಯನ್ನು ಕಟ್ಟುವ ಮೂಲಕ ಆಚರಿಸಿದರು. ಈ ಸಂಭ್ರಮಾಚರಣೆಯಲ್ಲಿ ಸಂಚಾಲಕರ ಒಂದು ತಂಡ ಸಹ ಈ ಸಂದರ್ಭದಲ್ಲಿ ಹಾಜರಿತ್ತು. ಚನ್ನಗಿರಿ ತಾಲೂಕಿನ ಸುಣಿಗೆರೆ ಗ್ರಾಮದ ಪರಮ PU ಕಾಲೇಜಿನಲ್ಲಿಯೂ ಸಹ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಮಿತಿಯ ಸದಸ್ಯರು ಅಂದರೆ ಕಾಲೇಜಿನ ಸಮಿತಿಯ ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತಂತೆ ಹೇಳಲಾಯಿತು. ಕಾರ್ಯಕ್ರಮದಲ್ಲಿ ಎಲ್ಲ ಸಮಿತಿಯ ಸದಸ್ಯರು, ಕಾಲೇಜಿನ ಉಪನ್ಯಾಸಕರು ಈ ಸಂದರ್ಭದಲ್ಲಿ ಹಾಜರಿದ್ದರು.